ಎದ್ದು ಜಳಕ ಮಾಡಿ ಅಡುಗೆ ಮನೆಯಾಗ ಹೋದೇನಿ ರೀ. ವಿಚಾರ ಮಾಡೀನಿ ಏನು ಅಡುಗೆ ಮಾಡ್ಬೇಕಂತ, ಏನಾದರೂ ಶಾರ್ಟ್ಕಟ್ ಹೊಡಿಬೇಕಂತ, ಸ್ಯಾಂಡ್ವಿಚ್ ಮಾಡ್ಬೇಕಂತ ಹೇಳಿ ನನ್ನ ಟೀಮ್ನ ತೊಗೊಂಡು ಹೊಂಟೀನಿ ರೀ ಅಂಗಡಿಗೆ. ಹೋಗ್ತಾ ಹೋಗ್ತಾ ಅಂಕಲ್ ಒಬ್ಬ ನೀರು ಗೊಜ್ಜೆ ಅವನು ತೊಳ್ಯಾತಿದ್ದ ರೀ. ಹಿಂಬರ್ಕಿ ಹೊಳ್ಳಿ ನೋಡೀನಿ ನನಗೆ ಎಲ್ಲರೂ ಗೊಜ್ಜಾನಂತ. ಹಂಗೆ ಹೋದ್ನಿ. ಹೋಗ್ತಾ ಹೋಗ್ತಾ ಇದು ಒಂದು ನಮ್ಮದು ಅಂಗಡಿ ರೀ, ಸೊಸೈಟಿದಾಗ ಒಂದು ಅಂಗಡಿ ಐತಿ. ಅಡ್ಡ ತಿಡ್ಡ ರೇಟ್ ಐತ್ರಿ. 10 ರೂಪಾಯಿ ಕೊತ್ತಂಬರಿ 30 ರೂಪಾಯಿ ಮಾರ್ತಾನೆ ರೀ. ಏನು ಮಾಡೋದು ತಿನ್ಬೇಕಂತ ಹಂಗೆ ಹೋದೆ ರೀ. ನನ್ನ ಮಗ ಡಬ್ಬಿದ್ದ ಏನೋ ಟೊಮೆಟೊ ಹುಡುಕಾಡತ್ತಿದ್ರಿ, ಏನು ಹುಡುಕಾಡತ್ತಿದ್ದ ಅವಾಗ ಗೊತ್ತು ರೀ. ತೊಗೊಂಡು ರೀ ನಾವು ಸ್ಯಾಂಡ್ವಿಚ್ಗೆ ಬೇಕಾದ ಸಾಮಾನೆಲ್ಲ ತೊಗೊಂಡು ಇಟ್ಕೊಂಡು ರೀ. ನಮ್ಮ ಬೈನರಿ ತೊಗೊಂಡಿಲ್ಲ ಸಾಮಾನು. ಇವ ನೋಡ್ರಿ ಸಾಮಾನು ಸ್ಯಾಂಡ್ವಿಚ್ಗೆ ಬೇಕಾದ್ದು. ಇದು ದಾಂಡಿಗೆ ಅಂತ ಬ್ರೆಡ್ ಅಂತಂದು ಹೋಗಿದೀನಿ ರೀ. ಇನ್ನೇನು ಬಟಾಟಿ ಒಂಜರ ಕುದಿಯಾಕೆ ಹಾಕಿ ಉಳಿದು ಎಲ್ಲ ಕಟ್ ಮಾಡ್ಕೊಂಡು ಬಟಾಟಿ ರೈಸ್ ಕುದಿಯಾಕೆ ಹಾಕೀನಿ ರೀ. ರಾತ್ರಿದು ತಂಗಳದ ಹಾಲಿತ್ತು, ಅದ್ರ ಮ್ಯಾಗ ಕೆಲಸ ಮುಗಿಸೀನಿ ರೀ. ಹಿಂಗೆ ಸ್ಯಾಂಡ್ವಿಚ್ ಮಾಡೀನಿ ರೀ. ಬಟಾಟಿ ಹಾಕಿ ತಿಕ್ಕಿ ಅದ್ರ ಮೇಲೆ ಸಾಸ್, ಸ್ಯಾಂಡ್ವಿಚ್ದು ಮಸಾಲ ಏನೇನೋ ಕೊಟ್ಟು ಚಟ್ನಿ ಎಲ್ಲ ತಿಕ್ಕಿ ಲಡ್ಗಾನಿ ಹಿಡಿಸಿ ಅದ್ರ ಮ್ಯಾಗ ಉಳ್ಳಾಗಡ್ಡಿ ಹಾಕಿ ಸೌಂತಿಕಾಯಿ 1-2 ಪೀಸ್ ಇಟ್ಟು ಟೊಮ್ಯಾಟೊ ಹಚ್ಚಿ ಮತ್ತು ಅದನ್ನು ಎಲ್ಲ ಟೊಮ್ಯಾಟೊ ಚಟ್ನಿ ಸಾಸು ಎಲ್ಲ ಹಚ್ಚಿ ತಿಕ್ಕಾಡಿ ಅದನ್ನು ಟೆವೆ ಮೇಲೆ ಇಟ್ಟೀನಿ ರೀ. ನಮ್ಮದು ಒಂದು ಜರ ಗ್ಯಾಸ್ 1950 ಇದ್ದಿದ್ದಂಗೆ ಐತಿ. ಹೀಗೆಲ್ಲ ಹೊಲಸು ರಾಡಿ ಹಿಡಿಸೀನಿ ರೀ. ಅದನ್ನು ನಮ್ಮ ಅತ್ತಿ ಬಂದು ಎಲ್ಲ ತಳ್ಯಾತೇಳ್ರಿ ಚಲೋ ಮಾಡಿ. ಅಡ್ಡ ತಿಡ್ಡ ವೇಟ್ ಲಾಸ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೊಂಡು ತಿಂದ ಬಿಟ್ಟೆ ರೀ.